ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗ ಹೆಂಗಿರಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಏನೇ ಆದ್ರೂ ಕರ್ತನಲ್ಲಿ ಹೆಂಗಿರ್ಬೇಕ್ರಿ? ಸಂತೋಷವುಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ಸಂತೋಷವು ನಮ್ಮ ಜೀವಿತವನ್ನ ಇನ್ನೂ ಏನ್ ಮಾಡತ್ತಂದ್ರೆ ಅದು ಉಲ್ಲಾಸಕರವಾಗಿ ಬದಲಾಯಿಸುತ್ತೆ. ಆಮೆನ್, ಹಲ್ಲೆಲೂಯಾ. ಸೊ ಈ ವರ್ಷದ 2024 ವರ್ಷದ ಕೊನೆಯ ಭಾನುವಾರದಲ್ಲಿ ಇದ್ದೀವಿ. ಆಮೇಲೆ ಈ ವರ್ಷದ ಕೊನೆಯ ಭಾನುವಾರದ ಆರಾಧನೆ ಇದು. ಅಲ್ಲೂ ಈ ಕೊನೆಯ ಭಾನುವಾರ ಆರಾಧನೆಯಲ್ಲಿ ನಾವೆಲ್ಲ ಇದ್ದೀವಿ ಅಂದ್ರೆ ನಾವು ಧನ್ಯರು. ಆಮೇಲೆ ಹಲ್ಲೆಲೂಯಾ. ಸೊ ನಿಜವಾಗ್ಲೂ ನಾವೆಲ್ಲರೂ ಧನ್ಯರು. ಯಾಕಂದ್ರೆ ಈ ಒಂದು ಕೊನೆಯ ಭಾನುವಾರದಲ್ಲಿ ದೇವರ ಉಪಕಾರಗಳನ್ನು ನೆನೆಸಿ, ದೇವರು ಮಾಡಿದ ಎಲ್ಲವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಮಾಡ್ಲಿಕ್ಕೆ ಸೇರಿ ಬಂದಿದ್ದೀವಿ ಅಂದ್ರೆ ನಾವೇ ಧನ್ಯರು. ನಿಜವಾಗ್ಲೂ ಅದರ ವಿಷಯದಲ್ಲಿ ನಮಗೇನಿದೆ? ಹೆಮ್ಮೆ ಇದೆ. ಆಮೆನ್, ಹಲ್ಲೆಲೂಯಾ. ಸೊ ಈ ಒಂದು 12ನೇ ತಿಂಗಳ ಕೊನೆಯ ಭಾನುವಾರದಲ್ಲಿ ಈ ವರ್ಷವೆಲ್ಲ ದೇವರು ನಮಗೆ ಏನೇನೆಲ್ಲ ವಾಗ್ದಾನ ಕೊಟ್ಟಿದ್ದ, ಆಮೇಲೆ ಏನೇನೆಲ್ಲ ವಾಗ್ದಾನಗಳನ್ನು ಕೊಟ್ಟಿದ್ದ, ಆ ವಾಗ್ದಾನವನ್ನು ಎಷ್ಟು ಮಟ್ಟಿಗೆ ನಮ್ಮ ಜೀವಿತದಲ್ಲಿ ದೇವರು ಏನ್ ಮಾಡಿದ, ನೆರವೇರಿಸಿದ ಅನ್ನೋದನ್ನ ಏನ್ ಮಾಡೋಣ ಈ ದಿನದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಆಮೇಲೆ ಅದು ಈ ವರ್ಷದ ಮೊದಲು ಜನವರಿ 1ನೇ ತಾರೀಕಿಗೆ ಅಂದ್ರೆ 31 ರಾತ್ರಿ ಸೇರಿ ಬರುವಾಗ ಜನವರಿ 1ನೇ ತಾರೀಕು ಒಂದು ಮಧ್ಯರಾತ್ರಿ 12 ಗಂಟೆಗೆ ದೇವರು ನಮಗೆ ಕೊಟ್ಟ ವಾಗ್ದಾನ ಏನಂದ್ರೆ ಆದಿಕಾಂಡದ ಪುಸ್ತಕ 17ನೇ ಅಧ್ಯಾಯ 1ನೇ ವಚನ. ಆ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 17:1. ಅಬ್ರಹಾಮನು ವರ್ಷವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ನಾನು ಸರ್ವಶಕ್ತನಾದ ದೇವರು ನನಗೆ ನಡೆದುಕೊಂಡು ದೋಷ ಇಲ್ಲದವನಾಗಿರು. ಇದು ದೇವರು ನಮಗೆ ಕೊಟ್ಟಂತ ವಾಗ್ದಾನ. ಯಾವಾಗ? ಜನವರಿ ತಿಂಗಳು 1ನೇ ತಾರೀಕಿಗೆ ದೇವರು ನಮಗೆ ಕೊಟ್ಟಂತ ವಾಗ್ದಾನ, ನನ್ನ ಮುಂದೆ ನಡೆದುಕೊಂಡು ದೋಷ ಇಲ್ಲದವನಾಗಿರು. ನಾನೇ ಸರ್ವಶಕ್ತನಾಗಿರುವಂತ ದೇವರು. ಹಲ್ಲೆಲೂಯಾ. ಸೊ ಇದು ಈ ವರ್ಷ ಮೊದಲು ದೇವರು ನಮಗೆ ಕೊಟ್ಟ ವಾಗ್ದಾನ ಇದು. ಏನದು? ನಾನೇ ಸರ್ವಶಕ್ತನಾಗಿ. ಮೇಲೆ ಕೂಡ ಹಾಕಿ ಇಟ್ಟಿರ್ತೀವಿ ನಾವಿಲ್ಲಿ. ಆಮೇಲೆ ಹಲ್ಲೆಲೂಯಾ. ನಾನೇ ಸರ್ವಶಕ್ತನಾದ ದೇವರು. ಆಮೇಲೆ ಹಲ್ಲೆಲೂಯಾ. ನನ್ನ ಮುಂದೆ ನಡೆದುಕೊಂಡು ದೋಷ ಇಲ್ಲದವನಾಗಿರು. ಇದೇ ದೇವರ ಮೊದಲು ಕೊಟ್ಟಂತ ವಾಗ್ದಾನ. ಈ ಕೊನೆಯ ವಾರದಲ್ಲಿ ಕೂಡ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಂದ್ರೆ ನಿಜವಾಗ್ಲೂ ದೇವರು ಈ ವರ್ಷಗಳ ನಮಗೆ ಸರ್ವಶಕ್ತನಾಗಿದ್ದಾನೆ. ಆಮೇಲೆ ಸರ್ವಶಕ್ತನಂದ್ರೆ ಏನಂತ ಆಲ್ರೆಡಿ ನಾನು ಏನ್ ಮಾಡಿದೆ ನಿಮಗೆ ಹೇಳಿದ್ದೀನಿ. ಸರ್ವಶಕ್ತನಂದ್ರೆ ಒಂದು ಕಡೆ ಆತನ ಪರಾಕ್ರಮಶಾಲಿ, ಇನ್ನೊಂದು ಕಡೆ ಆತನು ತಾಯಿಯ ಹೃದಯ ಉಳ್ಳವನು ಎಂಬುದಾಗಿ ಅರ್ಥ ಕೊಡುತ್ತೆ. ಆಮೇಲೆ ಒಂದು ಕಡೆ ಆತನ ಯಾರ್ರಿ? ಪರಾಕ್ರಮಶಾಲಿ. ಇನ್ನೊಂದು ಕಡೆ ಆತನ ಏನಾಗಿದ್ದಾನೆ? ತಾಯಿಯ ಹೃದಯ. ಅಂದ್ರೆ ತಾಯಿ ಹೆಂಗ್ ಮಗು ಮೇಲೆ ಪ್ರೀತಿ ಮಾಡ್ತಾವ ನೋಡ್ರಿ, ಆ ತರ ಕರುಣೆಯುಳ್ಳವನು ಎಂಬುದಾಗಿ ಅರ್ಥ ಕೊಡುತ್ತೆ. ನಿಜವಾಗ್ಲೂ ಈ ವರ್ಷವೆಲ್ಲ ದೇವ ನಾವು ತಪ್ಪು ಮಾಡುವಾಗ ನಮ್ಮನ್ನ ಖಂಡಿಸಿದ್ದಾನೆ, ನಾವು ಬೇಸರಗೊಂಡಿರುವಾಗ ನಮ್ಮನ್ನ ಏನ್ ಮಾಡಿದಾನ್ರಿ? ಪ್ರೀತಿ ಮಾಡಿದ್ದಾನೆ. ಆದ ಕಾರಣ ದೇವ ನನಗೆ ಏನಾಗಿದ್ದಾನ್ರಿ? ಸರ್ವಶಕ್ತನಾಗಿದ್ದಾನೆ. ಆಮೇಲೆ ಈ ವರ್ಷವೆಲ್ಲ ದೇವರು ಹೆಂಗ್ ನಡೆಸಿದಾನೆ? ನಮ್ಮನ್ನ ಸರ್ವಶಕ್ತನಾಗಿ ನಡೆಸಿದ್ದಾನೆ. ಯಾವ ದೋಷವಿಲ್ಲದೆ ನಾನು ಕೂಡ ನಡೀಲಿಕ್ಕೆ ದೇವರು ಏನ್ ಮಾಡಿದ್ದಾನೆ? ಸಹಾಯ ಮಾಡಿದ್ದಾನೆ. ಎಷ್ಟು ಪರಿಸ್ಥಿತಿಗಳು ಬಂತಲ್ಲ, ನಾನು ತಪ್ಪು ಮಾಡ್ಲಿಕ್ಕೆ, ಪಾಪ ಮಾಡ್ಲಿಕ್ಕೆ, ಕೋಪ ಮಾಡಿಕೊಳ್ಳಲಿಕ್ಕೆ, ಆದ್ರೂ ದೇವರು ಕೂಡ ಅದು ಯಾವುದು ನಡೆಯದಂತೆ ದೇವರು ನನ್ನ ಏನ್ ಮಾಡಿದಾನ್ರಿ? ದಾಟಿಸ್ಕೊಂಡು ಬಂದಿದ್ದಾನಂದ್ರೆ ಆ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿದೆ. ಹಲ್ಲೆಲೂಯಾ. ನೆರವೇರಿದ ಆಮೇಲೆ ಅಂದ್ರೆ ನನಗೂ ಕೂಡ ವಾಗ್ದಾನ ಏನಾಗಿದೆ? ನೆರವೇರಿದೆ. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ದೇವರು ನನಗೆ ಸರ್ವಶಕ್ತನಾಗಿಯೇ ಇದ್ದನು. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಾಗಿ 2ನೇ ತಿಂಗಳು ದೇವರು ನಮಗೊಂದು ವಾಗ್ದಾನ ಕೊಟ್ಟಿದ್ದ. ಯೋಹಾನನ ಬರೆದಂತ ಸುವಾರ್ಥ ಪುಸ್ತಕ 14ನೇ ಅಧ್ಯಾಯ 18ನೇ ವಚನ. ಯೋಹಾನ 14ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ. ಇದು ದೇವರು ನಮಗೆ ಕೊಟ್ಟಂತ ವಾಗ್ದಾನ ರೀ. ಯಾವಾಗ? 2ನೇ ತಿಂಗಳು 1ನೇ ತಾರೀಕು. 2ನೇ ತಿಂಗಳು 1ನೇ ತಾರೀಕು ದೇವರು ನಮಗೆ ಕೊಟ್ಟಿದ್ದು, ನಾನು ನಿಮ್ಮನ್ನು ಏನ್ ಮಾಡೋಂಗಿಲ್ಲ, ಅನಾಥರಾಗಿ ಬಿಡುವುದೇ ಇಲ್ಲ. ಬಿಟ್ಟಾನ ಅಂದ್ರೆ ಇವತ್ತಿಗೂ ದೇವರು ನನ್ನ ಬಲವಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅನ್ಕೊಂಡಿರ್ಬೋದು, ಅಯ್ಯೋ ನಾನು ಒಬ್ಬನೇ ಇದ್ದೀನಲ್ಲ ಅಂತ ಹೇಳಿ. ಆದ್ರೆ ದೇವರ ವಾಗ್ದಾನ ಇದೆ, ನಾನು ನಿನ್ನನ್ನು ಏನ್ ಮಾಡೋಂಗಿಲ್ಲ, ಒಬ್ಬಂಟಿಗನಾಗಿ ಬಿಡೋದಿಲ್ಲ, ಅನಾಥರಾಗಿ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಉದಾಹರಣೆ ಅನೇಕ ಕಾರ್ಯಗಳನ್ನು ಹೇಳ್ಬೋದು.
ಅವಿಗೆ ಪರಿಸ್ಥಿತಿಗಳು ಕೆಟ್ಟಿರುವಾಗಲೆಲ್ಲ ದೇವರು ಬಲಪಡಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಹೌದಲ್ರಿ, ನಮ್ಮ ಪರಿಸ್ಥಿತಿಗಳು ಯಾವಾಗಲ ಕೆಡುತ್ತೋ ಅವಾಗಲ ದೇವರು ನಾವಿದೀವಪ್ಪ ಅಂತೇಳಿ ಅನೇಕರು ಬಂದು ಏನ್ ಮಾಡಿದ್ದಾರೆ, ನಮಗೆ ಸಪೋರ್ಟ್ ಮಾಡಿದ್ದಾರೆ. ದೇವರು ನಮ್ಮನ್ನ ಏನ್ ಮಾಡ್ತಾ ಇಲ್ಲ, ಅನಾಥರಾಗಿ ಮಾತ್ರ ಬಿಡುವುದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರ ವಾಗ್ದಾನ ಎಂದು ಏನಾಗೋದಿಲ್ಲ, ಅದು ಸುಳ್ಳಾಗೋದೇ ಇಲ್ಲ. ಹಲ್ಲೆಲೂಯಾ. ಈ ವರ್ಷ ಎಷ್ಟೆಲ್ಲ ಕಾರ್ಯಗಳನ್ನು ನಾವು ಸಾಧಿಸ್ಕೊಂಡಿದ್ದೇವೆ, ಹೌದಲ್ರಿ. ಎಷ್ಟು ಮದುವೆಗಳಾಯಿತು, ಗ್ರ್ಯಾಂಡಾಗಿ ಆಯಿತು. ಎಷ್ಟೋ ಮನೆ ಓಪನಿಂಗ್ ಆಯಿತು, ಗ್ರ್ಯಾಂಡಾಗಿ ಆಯಿತು. ಮತ್ತು ಸಭೆಯಲ್ಲಿ ನೋಡ್ರಿ, ಒಳ್ಳೆ ಸಭೆಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ಸೊ ದೇವರು ಒಂದೊಂದು ದೇವರು ಈ ವರ್ಷ ನಮಗೆ ಏನು ಮಾಡಿದಾನ್ರಿ, ಉನ್ನತವಾದ ರೀತಿಯಲ್ಲಿ ನಡೆಸಿದ್ದಾನೆ. ನಿಜವಾಗ್ಲೂ ದೇವರು ನಮ್ಮನ್ನು ಏನು ಮಾಡೋಂಗಿಲ್ಲ, ಅನಾಥರಾಗಿ ಬಿಟ್ಟೇ ಇಲ್ಲ. ಆಮೇಲೆ ಅಲ್ಲೆಲ್ಲ ಅನಾಥರಾಗಿ ದೇವರು ಏನು ಮಾಡಲಿಲ್ಲ, ನಮ್ಮನ್ನ ಬಿಟ್ಟಿಲ್ಲ. ನಿಜವಾಗ್ಲೂ ದೇವರ ವಾಕ್ಯ, ಆ ವಾಗ್ದಾನದಂತೆ ಈ ವರ್ಷವೆಲ್ಲ ನಾನು ಏನು ಮಾಡಿದ್ದಾನೆ, ನಡೆಸಿದ್ದಾನೆ, ಬಲಪಡಿಸಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ. 3ನೇ ತಿಂಗಳು ದೇವರು ನಮಗೆ ಕೊಟ್ಟಂತ ವಾಗ್ದಾನ ಕೀರ್ತನೆಗಳು 37ನೇ ಕೀರ್ತನೆ 4ನೇ ವಚನ. ಕೀರ್ತನೆ 37ನೇ ಕೀರ್ತನೆ 4ನೇ ವಚನ. ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಇದು ಕೂಡ ಈ ವರ್ಷ ಅದೇ ತಿಂಗಳಿನಲ್ಲಿ ಈ ಶೆಡ್ ನಾವು ಹಾಕಿದ್ದೀವಿ. ಆದ ಕಾರಣ ಆ ವಾಗ್ದಾನವನ್ನು ಕೂಡ ಇಲ್ಲಿ ಮೇಲೆ ಹಾಕಿಟ್ಟಿದ್ದೀವಿ. ಆಮೇಲೆ ಹಲ್ಲೆಲೂಯಾ. ಕೀರ್ತನೆ 37:4. ಹಲ್ಲೆಲೂಯಾ. ಆಗ ನೀನು ಯೆಹೋವನಲ್ಲಿ ಸಂತೋಷಿಸುವಿ, ಆಗ ದೇವರು ನಿನ್ನ ಇಷ್ಟಾರ್ಥಗಳನ್ನು ಏನು ಮಾಡ್ತಾನೆ, ನೆರವೇರಿಸ್ತಾನೆ. ಆ ನೆನಪಿಗಾಗಿ ಆ ವಚನವನ್ನು ಇಲ್ಲಿ ಹಾಕಿಟ್ಟಿದ್ವಿ. ಅದೇ ತಿಂಗಳು ಈ ಶೆಡ್ಡನ್ನು ನಾವೇನು ಮಾಡಿದ್ದೀವಿ, ಹಾಕಿ ನಾವು ಪ್ರತಿಷ್ಠೆ ಮಾಡಿದ್ದೀವಿ. ಆಮೇಲೆ ಅಲ್ಲೆಲ್ಲೂ ನನ್ನ ಕರ್ತನಲ್ಲಿ ಸಂತೋಷ ಪಡುವಾಗ ಖಂಡಿತವಾಗಿ ದೇವರು ನನ್ನ ಇಷ್ಟಾರ್ಥಗಳನ್ನು ಏನು ಮಾಡ್ತಾನ್ರಿ, ನೆರವೇರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸೊ ಒಂದೇ ಒಂದು, ನಾನು ಯಾವಾಗ ಒಂದೊಂದು ಕರ್ತನಲ್ಲಿ ಹೆಂಗಿರ್ಬೇಕು, ಸಂತೋಷ ಪಡ್ತಾ ಇರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಓದುವಾಗ ಸಂತೋಷ, ಪ್ರಾರ್ಥನೆ ಮಾಡುವಾಗ ಸಂತೋಷ, ಹಾಡುವಾಗ ಸಂತೋಷ, ಸಭೆಗೆ ಹೋಗೋಣ ಅಂದ ತಕ್ಷಣ ನಮ್ಮಲ್ಲಿ ಏನು ಬರಬೇಕು, ಸಂತೋಷ ಬರಬೇಕು. ಕೀರ್ತನೆಗಾರ ನಂಗೆ ಹೇಳಿದ್ದಾನೆ, ಬನ್ನಿರಿ ಆಲಯಕ್ಕೆ ಹೋಗೋಣ ಅಂತ ಹೇಳಿದ್ರೆ ಎಲ್ಲಿಲ್ಲದ ಆನಂದ ಬರ್ತಾ ಇತ್ತಂತೆ ಅವನಿಗೆ. ಆಮೇಲೆ ಅಲ್ಲೆಲ್ಲೋ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಏನು ಬರ್ಬೇಕ್ರಿ, ಆಲಯಕ್ಕೆ ಹೋಗೋಣ ಅಂತ ಹೇಳಿದ್ರೆ ಏನು ಬರಬೇಕು, ಸಂತೋಷ ಬರಬೇಕು. ಇವತ್ತು ಅನೇಕರು ಏನು ಬರ್ತಾ ಇರ್ತಾರೆ, ಅಯ್ಯೋ ಹೌದಾ ಬರಬೇಕಾ ಅಂತ ಕೇಳ್ತಾರೆ. ಅಲ್ಲೆಲ್ಲೋ ಹೌದಲ್ರಿ, ಇವತ್ತು ಹೋಗ್ಲೇಬೇಕಾ, ಇವತ್ತು ದುಡಿಮೆ ಹೋಗುತ್ತೆ, ಇವತ್ತು ಫಂಕ್ಷನ್ ಹೋಗುತ್ತೆ, ಇವತ್ತು ಅದು ಹೋಗುತ್ತೆ, ಇವತ್ತು ಇದು ಹೋಗುತ್ತೆ, ನಿನ್ನ ಆಶೀರ್ವಾದನೂ ಹೋಗ್ತಿಲ್ಲ. ಆಮೇಲೆ ಅಲ್ಲೆಲ್ಲೋ ಈ ವಾರ ಬರುವಾಗ ಈ ವಾರವೆಲ್ಲ ದೇವರು ನನಗೇನು ಮಾಡ್ತಾನ್ರಿ, ನನ್ನ ಹೃದಯದ ಇಷ್ಟಾರ್ಥಗಳನ್ನು ದೇವರು ಪೂರೈಸ್ತಾನೆ. ಆಮೇಲೆ ನನಗೆ ಬೇಕಾಗಿರೋ ಎಲ್ಲವನ್ನ ದೇವರು ಏನು ಮಾಡ್ತಾನೆ, ಕೊಟ್ಟೇ ಕೊಡುವಂಥ ದೇವರಾದ. ಆಮೇಲೆ ಅಲ್ಲೆಲ್ಲೂಯ್ಯ. ಮನುಷ್ಯರು ಮರೆತರು ದೇವರು ಏನು ಮಾಡೋಂಗಿಲ್ರಿ, ಮರೆಯೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಯೋಸೇಫನ ವಿಷಯದಲ್ಲಿ ಮನುಷ್ಯರು ಎಲ್ಲರೂ ಅವನ್ನ ಮರೆತು ಬಿಟ್ರು. ಅವ್ರ ಅಣ್ಣ ತಮ್ಮ ಮರೆತರು, ಅವ್ರ ಅಪ್ಪ ಅಮ್ಮ ಮರೆತರು, ಕರ್ಕೊಂಡು ಬಂದಂತೆ ಯಜಮಾನ ಮರೆತ, ಜೊತೆಗೆ ಆ ಒಂದು ಸೆರೆಮನಿಲಿದ್ದಾಗ ಅವನ ಜೊತೆಗಿದ್ದಂಥವ್ರು ಅವನನ್ನು ಏನು ಮಾಡಿದ್ರು, ಮರೆತೇ ಬಿಟ್ಟಿದ್ರು. ಆದರೆ ದೇವರು ಅವನನ್ನು ಏನು ಮಾಡಲಿಲ್ಲ, ಮರೀಲೇ ಇಲ್ಲ. ಅಲ್ಲೆಲ್ಲೂ ಒಂದು ಸಮಯ ಬಂತು, ಆ ಕತ್ತಲೆಯ ಕೋಳೆಯಿಂದ ಅವನನ್ನು ಏನು ಮಾಡಿದ್ರು, ದೇವರು ಹೊರಗೆ ಕರ್ಕೊಂಡ್ಬಂದು ರಾಜನ ಸಿಂಹಾಸನದ ಪಕ್ಕದಲ್ಲಿ ದೇವರು ಕುಂದ್ರಿಸಿದ್ರು. ಆಮೇಲೆ ಯಾಕಂದ್ರೆ ನನ್ನ ಹೃದಯವು ಕರ್ತನಲ್ಲಿ ಸಂತೋಷವಾಗಿರುವಾಗ ನನ್ನ ಇಷ್ಟಾರ್ಥಗಳನ್ನು ದೇವರು ಏನು ಮಾಡ್ತಾನೆ, ನೆರವೇರಿಸುವಂತ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನನ್ನ ಹೃದಯದಲ್ಲಿ ಏನೋ ಒಂದು ಆಸೆ ಇದ್ದೇ ಇರ್ತವೆ. ಮನುಷ್ಯನಿಗೆ ಹುಟ್ಟಿದ ಮೇಲೆ ಆಸೆ ಇದ್ದೇ ಇರುತ್ತೆ, ಹೌದಲ್ರಿ? ಮನುಷ್ಯನಿಗೆ ಹುಟ್ಟಿದ ಮೇಲೆ ಆಸೆ ತಪ್ಪೋದೇ ಇಲ್ಲ. ಹೆಂಗಾದ ಏನೋ ಒಂದು ಆಸೆ ಬಂದೇ ಬಿಡುತ್ತೆ. ಏನು ಬೇಡ ಅಂತೀವಿ, ಹೌದಲ್ರಿ? ಏನು ಬೇಡ ಅಂತೀವಿ, ಆದರೂ ಕೂಡ ನಾವೇನು ಮಾಡ್ತಾ ಇರ್ತೀವಿ, ಬಯಸ್ತಾ ಇರ್ತೀವಿ. ಒಂದು ಗಾಡಿ ತೊಗೋಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಜಾಗ ತೊಗೋಬೇಕು, ಒಂದು ಹಂಗೆ ಮಾಡಬೇಕು, ಒಂದು ಹಿಂಗೆ, ಅದೆಲ್ಲ ಆಸೆ ಇರ್ತಾನೆ. ಏನು ಬೇಡ ಅನ್ನೋರ್ಗೆ ಅದೆಲ್ಲ ಬೇಕಾಗಿಲ್ಲ. ಆದರೂ ನಮ್ಮ ಹೃದಯದಲ್ಲಿ ಏನು ಬರ್ತಾ ಇರ್ತಾವ, ಆಸೆ ಬರ್ತಾ ಇರ್ತಾವ. ಅದಕ್ಕೆ ದೇವರ ವಾಕ್ಯದಲ್ಲಿ ಇದೆ, ನೀನು ದೇವರಲ್ಲಿ ಸಂತೋಷ ಪಡು, ನಿನ್ನ ಆಸೆ ಆಕಾಂಕ್ಷೆಗಳನ್ನು ದೇವರು ಏನು ಮಾಡ್ತಾನೆ, ನೆರವೇರಿಸುವಂಥ ದೇವರಾಗಿದ್ದಾನೆ. ಅಲ್ಲೆಲ್ಲೂ ಈ ಆಸೆ ಪಟ್ಟು ಬೇರೆ ಅದರಲ್ಲೇ ಹೋಗ್ಬಿಡಬಾರ್ದು. ದೇವರ ಸಹಾಯದೊಂದಿಗೆ ನಾವು ಮುಂದೆ ಹೋಗ್ಬೇಕು. ಅಂದ್ರೆ ನಾವಿದ್ದ ಜಾಗದಲ್ಲಿ ದೇವರು ನಮ್ಮನ್ನು ಹುಡುಕಿಕೊಂಡು ಬರ್ತಾನೆ. ಆಮೇಲೆ ಕೀರ್ತನೆ 33 ಕೊನೆಯ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಶುಭವೂ ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು. ಅಲ್ಲೆಲ್ಲೂ ನಾನು ಅದನ್ನೇನು ಮಾಡೋದು ಬೇಕಾಗಿಲ್ಲ, ಹೊಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಅದು ನನ್ನನ್ನು ಏನು ಮಾಡತ್ತಂತೆ, ಹಿಂಬಾಲಿಸಿಕೊಂಡು ಬರುತ್ತೆ. ಯಾಕಂದ್ರೆ ಕುರಿಗಳು ತಾನಾಗಿ ಹೊಡ್ಕೊಂಡು ಹೋಗ್ತಾವ, ಕುರುಬನ ಹಿಂದೆ ಹೋಗ್ತಾ ಇರ್ತಾವ. ಕುರುಬ ಎಲ್ಲಿ ಕರ್ಕೊಂಡು ಹೋಗ್ತಾನ್ರಿ, ಆ ಒಳ್ಳೆ ಮೇವು, ವಿಶ್ರಾಂತಿಕರವಾದ ನೀರು, ಶಾಂತವಾದ ಬಳಿಯಲ್ಲಿ ಆ ಕುರುಬ ಏನ್ ಮಾಡ್ತಾನಂತೆ, ಕರ್ಕೊಂಡು ಹೋಗ್ತಾನೆ. ಇವತ್ತು ನಾವು ಕುರುಬನ ಹಿಂಬಾಲಿಸಿದ್ರೆ ಸಾಕು, ಆ ಕುರುಬ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನ್ ಮಾಡಬೇಕು, ಏನ್ ಕೊಡಬೇಕು, ಸಮಯಕ್ಕೆ ತಕ್ಕ ಹಾಗೆ ದೇವರು ಎಲ್ಲವನ್ನು ಏನ್ ಮಾಡ್ತಾನೆ, ಕೊಡುವಂತ ದೇವರಾಗಿದ್ದಾನೆ.
ಆಮೇಲೆ ಅಲ್ಲೂಯ್ಯ. ಸೊ 4ನೇ ತಿಂಗಳ ದೇವರ ವಾಗ್ದಾನವನ್ನು ಕೂಡ ನಾವು ಓದಿಕೊಳ್ಳೋಣ. ಕೀರ್ತನೆಗಳು 23ನೇ ಕೀರ್ತನೆ 4ನೇ ವಚನ. ಕೀರ್ತನೆ 23 4ನೇ ವಚನ. ನಾನು ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊನ್ನೆಯು ನಿನ್ನ ಕೋಳು ನನಗೆ ಧೈರ್ಯ ಕೊಡ್ತಾ ಇದೆ. ಇದು 4ನೇ ತಿಂಗಳಿನಲ್ಲಿ ದೇವರು ನಮಗೆ ಕೊಟ್ಟಂತ ವಾಗ್ದಾನ. ಆಮೇಲೆ ನಿನ್ನ ಕೋಳು ನಿನ್ನ ದೊಣ್ಣೆ ನನಗೇನು ಕೊಡ್ತಾ ಇದೆ? ಧೈರ್ಯವನ್ನು ಕೊಡ್ತಾ ಇದೆ. ಅಲ್ಲೆಲ್ಲೂಯ್ಯ. ಹೌದಲ್ರಿ? ಕುರಿಗಳು ಹೆದರೋದೇ ಇಲ್ಲ. ಹೆದರ್ತಾವ? ಪಕ್ಕದಲ್ಲೇ ಬಂದು ತೋಳ ಬಂದು ನಿಂತಿದ್ರು ಕುರಿಗಳು ಏನು ಮಾಡೋದಿಲ್ರಿ, ಹೆದರೋದಿಲ್ಲ. ಹಿಂಗೆ ನೋಡ್ತಾವ, ಕುರುಬ ಇದನ್ನ ಬಿಡು ಅಂಥೇಳಿ ಮತ್ತೆ ಮೇವು ತಿಂತಾ ಇರ್ತಾವ. ಯಾಕಂದರೆ ಆ ತೋಳುಗಳು ಕುರಿಗಳ ಹತ್ರ ಬರೋದಂತೆ ಕುರುಬ ಏನು ಮಾಡ್ತಾನಂತೆ? ಕಾಪಾಡುತ್ತಾನೆ. ಅದಕ್ಕೆ ಅವನ ಕೈನಲ್ಲಿ ಏನಿದೆ? ದೊಣ್ಣೆ ಇದೆ. ಕುರುಬನ ಕೈನಲ್ಲಿ ಏನಿದೆ ರೀ? ದೊಣ್ಣೆ ಇದೆ. ಅಲ್ಲೆಲ್ಲೂ ಆ ದೊಣ್ಣೆ ಏನು ಮಾಡುತ್ತೆ? ಎಂಥ ನರಿ ಬರಲಿ, ತೋಳ ಬರಲಿ, ಕರಡಿ ಬರಲಿ, ಸಿಂಹ ಬರಲಿ, ಆ ದೊಣ್ಣೆ ತಗೊಂಡು ಬೀಸುವಾಗ ಅದಕ್ಕೆ ಹೆದರಿ ಆ ಎಲ್ಲ ಪ್ರಾಣಿಗಳು ಓಡಿ ಹೋಗುತ್ತೆ, ಕುರಿಗಳು ಭದ್ರವಾಗಿರುತ್ತೆ. ಆಮೇಲೆ ಆದ ಕಾರಣ ನಾನು ಧೈರ್ಯವಾಗಿದ್ದೇನೆ. ಅಲ್ಲೆಲ್ಲೂಯ್ಯ. ದೇವರ ಕೋಲು ದೇವರ ದೊಣ್ಣೆ ಎರಡೂ ನಮಗೆ ಸತ್ಯವೇದನೆ. ಆಮೇಲೆ ಎರಡು ಯಾವುದ್ರಿ? ನಮಗೆ ಸತ್ಯವೇದ. ಇದು ನಾನು ಓದುವಾಗ ಇದು ನನಗೆ ಧೈರ್ಯನೂ ಕೊಡುತ್ತೆ, ಇದು ನಾನು ಓದುವಾಗ ನನಗೆ ಭದ್ರತೆಯನ್ನು ಕೊಡುತ್ತೆ. ಅಲ್ಲೆಲ್ಲೂಯ್ಯ. ನನಗೆ ಆಹಾರನೂ ಕೂಡ ಕೊಡುತ್ತೆ. ಮನುಷ್ಯ ವಾಕ್ಯದಲ್ಲಿ ನೋಡ್ತಾರೆ, ಮನುಷ್ಯನು ರೊಟ್ಟಿ ತಿಂದರೆ ಮಾತ್ರವಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಲ್ಲಿ ಕೂಡ ಅವನು ಏನ್ ಮಾಡ್ತಾನೆ? ಬದುಕುವನು. ಆಮೇಲೆ ಇವತ್ತು ದೇವರ ವಾಕ್ಯ ಒಂದಿದ್ರೆ ಸಾಕು, ನಾವು ಬದುಕ್ತೇವೆ. ಅಲ್ಲೆಲ್ಲೂಯ್ಯ. ನಾವು ಇದ್ದ ಜಾಗಕ್ಕೆ ದೇವರು ಹುಡುಕಿ ಬಂದು ನಮಗೆ ಕೆಲಸ ಕೊಡ್ತಾನೆ. ಇದ್ದ ಜಾಗ ಹುಡುಕಿ ಬಂದು ದೇವರು ಏನ್ ಮಾಡ್ತಾನೆ? ನಮ್ಮ ಕಾರ್ಯಗಳನ್ನು ಕೊಡುತ್ತಾನೆ. ಏನೂ ಇಲ್ಲ ಅಂತ ಕೊರಗ್ತಾ ಇರುವಾಗ ಚಿಂತೆ ಮಾಡಬೇಡ್ರಿ, ಪ್ರಾರ್ಥನೆ ಮಾಡ್ರಿ, ದೇವರು ಹೆಂಗೋ ಒಂದು ಕಾರ್ಯಗಳನ್ನು ಮಾಡುತ್ತಾನೆ. ಆಮೇಲೆ ಹುಡುಕಿ ಬಂದು ದೇವರು ಸಹಾಯ ಮಾಡ್ತಾನೆ. ಆಮೇಲೆ ಆದ ಕಾರಣ ನಾನು ಯಾವ ಕೇಡಿಗೆ ಏನಾಗೋದಿಲ್ಲ, ಮರಣದ ಕಣಿವೆಯಲ್ಲಿ ನಡೆಯುವಾಗಲೂ ಸಾವೇ ನನ್ನ ಹತ್ರ ಬಂದ್ರು ನಾವು ಎದುರೋಂಗಿಲ್ಲ. ಎಲ್ಲ ಮನುಷ್ಯನು ಏನು ಮಾಡ್ತಾನ್ರಿ? ಸಾವನ್ನ ನೋಡಿದ್ರೆ ಭಯಪಡ್ತಾನೆ. ನನಗೆ ಭಯನೇ ಇಲ್ಲ ಅಂತ ಹೇಳುವವನು ಕೂಡ ಏನು ಮಾಡ್ತಾನ್ರಿ? ಮರಣ ಅಂತ ಬಂದಾಗ ಏನು ಮಾಡ್ತಾನೆ ಅವನು? ಹೆದರ್ತಾನ ಇಲ್ವಾ? ಹೆದರ್ತಾನೆ. ಅಲ್ಲೆಲ್ಲೂ. ಆದರೆ ನಾವು ಮಾತ್ರ ಸಾವು ಬರುವಾಗ ಸಂತೋಷವಾಗಿರುವರು. ಆಮೇಲೆ ಯಾಕಂದ್ರೆ ಇಲ್ಲಿ ಸತ್ತರು ನಾವು ಅಲ್ಲಿ ಬದುಕ್ತೀವಿ ಅಂತ ನಂಬಿಕೆ ನಮಗಿದೆ. ಅಲ್ಲೆಲ್ಲೂ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ಯಾವಾಗ ಬೇಕಂದ್ರೆ ಬರಲಿ ಸ್ವಾಮಿ, ಈ ಗೂಡನ್ನು ಬಿಟ್ಟು ನಿನ್ನ ಹತ್ರ ಬಂದು ಬಿಡ್ತೀನಿ ಅಂತಾನೆ. ದೇವರ ಮಕ್ಕಳಿಗೆ ಈ ಧೈರ್ಯ ಬರುತ್ತೆ, ಕಾರಣ ಆತನ ದೊಣ್ಣೆ ಕೋಡು ನಮ್ಮ ಸಂಗಡ ಇದೆ. ಅಲ್ಲೆಲ್ಲೂ. ಕುರುಬ ಎಲ್ಲಿ ಕರ್ಕೊಂಡು ಹೋದ್ರು ನಾನು ಹೋಗ್ಲಿಕ್ಕೆ ರೆಡಿಯಾಗಿರ್ತೇನೆ. ಯಾಕಂದ್ರೆ ಕುರುಬ ನನ್ನನ್ನು ಬದುಕಿಸುವಂತವನಾಗಿದ್ದಾನೆ. ಅಲ್ಲೆಲ್ಲೂ. ಆದ ಕಾರಣ ನಾನು ಧೈರ್ಯವಾಗಿ ನಡೆಯುವಂತವನಾಗಿರ್ತೇನೆ. 5ನೇ ತಿಂಗಳಿನಲ್ಲಿ ದೇವರು ನಮಗೆ ಕೊಟ್ಟಂತ ವಾಗ್ದಾನ ಅದೇ ಕೀರ್ತನೆ 40ನೇ ಕೀರ್ತನೆ 17ನೇ ವಚನ. 40ನೇ ಕೀರ್ತನೆ 17ನೇ ವಚನ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತ ಚಿಂತಕನು, ನನ್ನ ದೇವರೇ ನೀನೇ ನನಗೆ ಸಹಾಯಕನು ರಕ್ಷಕನು ಆಗಿದ್ದಿ. ಆಮೇಲೆ ನೀನೇ ನನಗೆ ಸಹಾಯಕನು ರಕ್ಷಕನು ಹಿತ ಚಿಂತಕನು ಆಗಿದ್ದಿ. ಆಮೇಲೆ ನಮಗೋಸ್ಕರ ಚಿಂತೆ ಮಾಡೋರು ಯಾರಾಗಿದ್ದಾರ? ಅಲ್ಲೆಲ್ಲೂಯ್ಯ. ಮಕ್ಕಳು ಅಂತ ಹೋಗ್ತೀವಲ್ಲ, ನಾಳೆ ನಮ್ಮ ಮಕ್ಕಳು ನಮಗೋಸ್ಕರ ಚಿಂತೆ ಮಾಡೋಂಗಿಲ್ಲ. ಅಲ್ಲೆಲ್ಲೂಯ್ಯ. ಹೌದಲ್ರಿ? ಸೊ ನಾವು ಕೂಡ ಏನು ಮಾಡ್ತಾ ಇರ್ತೀವಿ? ಅವ್ರು ನಂಬಿ ಇವ್ರ ನಂಬಿ ಹೋಗಿರ್ತೀವಿ, ಎಲ್ಲರೂ ನಮ್ಮನ್ನ ಕೈ ಬಿಡೋರೇ ಇರ್ತಾರೆ. ಆದರೆ ನಮ್ಮ ಹಿತ ಚಿಂತಕನು ಯಾರು ಗೊತ್ತಾ? ನಮ್ಮ ದೇವರು ಮಾತ್ರ. ಅಲ್ಲೆಲ್ಲೂಯ್ಯ. ನನ್ನ ಹಿತ ಚಿಂತಕನು ನನ್ನ ಸಹಾಯಕನು ಅವನೇ. ನನ್ನ ಹಿತ ಚಿಂತಕನು ಸಹಾಯಕನು ಅವನೇ. ನನಗೇನು ಬೇಕೋ ಸಮಯದಲ್ಲಿ ತಕ್ಕ ಸಮಯದಲ್ಲಿ ದೇವರು ಏನು ಮಾಡ್ತಾನೆ? ತಂದು ಕೊಡುತ್ತಾನೆ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾವು ಫಸ್ಟೇ ದೇವರ ಹತ್ರ ಬರೋಂಗಿಲ್ಲ, ಲಾಸ್ಟ್ ದೇವರ ಹತ್ರ ಬರ್ತೀವಿ. ಒಂದು ವೇಳೆ ಫಸ್ಟೇ ಬಂದಿದ್ರೆ ಈಸಿಯಾದ ಮಾರ್ಗದಲ್ಲಿ ದೇವರು ಕರ್ಕೊಂಡು ಹೋಗ್ತಿದ್ದ. ನಾವೇನು ಮಾಡ್ತೀವಿ? ಎಲ್ಲರ ಕಡೆ ಸಹಾಯ ಕೇಳಿ ಲಾಸ್ಟಿಗೆ ಯಾರ ಹತ್ರ ಬರ್ತೀವಿ? ದೇವರ ಹತ್ರ ಬರ್ತೀವಲ್ಲ. ಹಾಗಾಗಿ ದೇವರು ಏನು ಮಾಡ್ತಾನೆ? ಆಯ್ತಪ್ಪ, ಇಷ್ಟೋದು ಕಷ್ಟಪಟ್ಟಿಲ್ಲ, ನಾನು ಕೊಡ್ತೀನಿ ಅಂತ. ಸೊ ನಾ ದೇವರು ನಂಬಿ ಮುಂದೆ ಹೋದರೆ ದೇವರು ನನಗೋಸ್ಕರ ಏನು ಮಾಡ್ತಾನೆ ರೀ? ಮಾರ್ಗಗಳನ್ನು ಸರಿಪಡಿಸುವಂಥವನಾಗಿರ್ತಾನೆ. ಈಗ ಮಾರ್ಗಗಳನ್ನು ನಾನು ಏನು ಮಾಡಬೇಕು? ಹುಡುಕಿಕೋಬೇಕಂದ್ರೆ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಇಸ್ರಾಯೇಲ್ ಜನರು ಬೇರೆ ಗುಣಗುಡ್ತಾ ಇದ್ರು. ಐಗುಪ್ತ ದೇಶದಿಂದ ಬಂದಾಗ ಇಸ್ರಾಯೇಲ್ ಜನರು ಏನು ಮಾಡ್ತಾ ಇದ್ರು ರೀ? ಗುಣಗುಟ್ಟದಾಗ್ಬಿಟ್ರು. ಆದ್ರೆ ಮೋಶೆ ಏನು ಮಾಡ್ತಿದ್ದ? ಪ್ರಾರ್ಥನೆ ಮಾಡ್ತಾ ಇದ್ದ. ಅಲ್ಲೆಲ್ಲೂಯ್ಯ. ಈ ಮೋಶೆ ಏನು ಮಾಡ್ತಿದ್ದ?
ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರೇ ಕೆಂಪು ಸಮುದ್ರ ಇದೆ. ಆವಾಗ ದೇವರು ಏನು ಹೇಳಿದರು, ನಿನ್ನ ಕೈನಲ್ಲಿ ಏನು ಕೊಟ್ಟಿನಿ ನಾನು, ಕೋಳು ಚಾಚು. ಇಮ್ಮಿಡಿಯೇಟಾಗಿ ಕೋಳನ್ನು ಏನು ಮಾಡಿದವ, ಚಾಚಿದ. ಚಾಚಿದ ತಕ್ಷಣ ಏನಾಯ್ತು, ಅದು ಕೆಂಪು ಸಮುದ್ರ ದಾರಿ ಬಿಡ್ತಾ ಇದೆ. ಆಮೇಲೆ ಅಲ್ಲೂಯ್ಯ, ನಮ್ಮ ಸಹಾಯಕನು ಅವನ್ರಿ, ನಮ್ಮ ಹಿತ ಚಿಂತಕನು ಆರಾಮಾಗಿ ಕರ್ಕೊಂಡು ಹೋಗ್ತಾನೆ. ಅಲ್ಲೂಯ್ಯ, ನಾವೇ ಏನು ಮಾಡೋದು, ಗೋಳಾಡೋದು. ನಮ್ಮ ಗಲಿಬಿಲಿ ಕಾರಣ ಯಾರು, ಸೈತನ್ ಮೇಲೆ ಹಾಕ್ಬೇಕು ನಾವೇ. ಆಮೇಲೆ ಅಲ್ಲೂಯ್ಯ, ನಾವೇ ಗೋಳಾಡೋದು, ನಾವೇ ಚಿಂತೆ ಮಾಡೋದು. ಆದರೆ ಎಲ್ಲ ತಗೊಂಡೋಗಿ ಯಾರ ಮೇಲೆ ಹಾಕೋದು, ನಾವು ಸೈತನ್ ಮೇಲೆ ಹಾಕ್ಬಿಡೋದು. ಸೈತಾನ ತೊಂದರೆ ಕೊಡ್ತಾನೆ, ಆದರೆ ಅವನು ನಮಗೆ ಡೈರೆಕ್ಟಾಗಿ ಬಂದು ತೊಂದರೆ ಕೊಡೋಕೆ ಆಗೋದಿಲ್ಲ. ದೇವರ ಹತ್ರ ಪರ್ಮಿಷನ್ ಕೇಳ್ಕೊಂಡೇ ಬರ್ತಾನವ. ದೇವರ ಮಕ್ಕಳನ್ನು ಮುಟ್ಲಿಕ್ಕೆ ದೇವರ ಅನುಮತಿ ಕೊಡೋದೇ ಇಲ್ಲ. ಮೀರಿ ಅವ್ನು ಬರ್ತಾ ಇದ್ದಾನಂದ್ರೆ ಯಾರ ಹತ್ರ ಪರ್ಮಿಷನ್ ಕೇಳಬೇಕವ, ದೇವರ ಹತ್ರ ಪರ್ಮಿಷನ್ ಕೇಳಬೇಕು. ಯೋಬನ ಪುಸ್ತಕ ಓದಿದ್ರಲ್ಲ, ಹಲ್ಲೆಲೂಯಾ, ಅವನ ಹತ್ರ ಪರ್ಮಿಷನ್ ಕೇಳಬೇಕು. ಆವಾಗ ದೇವ್ರು ಏನು ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೆ. ಹಲ್ಲೆಲೂಯಾ. ಯೋಬ ಹೋಗಿ ಕೇಳ್ತಾನೆ, ಸೈತಾನ ಹೋಗಿ ಕೇಳುತ್ತಲ್ಲ, ಅವಾಗ ದೇವರೇ ಕೇಳ್ತಾರೆ, ನನ್ನ ಮಗ ಯೋಬು ನೋಡಿ ಎಷ್ಟು ಚೆನ್ನಾಗಿ ನನ್ನ ಆರಾಧನೆ ಮಾಡ್ತಾ ಇದ್ದಾನೆ, ಎಷ್ಟು ಕಷ್ಟ ಬಂದು ನನ್ನ ಹಿಂಬಾಲಿಸ್ತಾ ಇದ್ದಾನೆ ನೋಡಂತ ಹೇಳುವಾಗ ಸೈತಾನ್ ಪರ್ಮಿಷನ್ ಕೇಳುತ್ತೆ. ಯಪ್ಪ, ನೀನು ಎಲ್ಲ ಟೈಮ್ ಕೊಡ್ತೀಯಲ್ಲ, ಅದಕ್ಕೆ ನೀನು ಏನು ಮಾಡ್ತಿದ್ದಾನೆ, ನೆನೆಸ್ತಾ ಇದ್ದಾನೆ, ನನಗೆ ಸ್ವಲ್ಪ ಚಾನ್ಸ್ ಕೊಡು, ಅವನ ಬಾಯಿನಲ್ಲಿ ದೇವರೇ ಇಲ್ಲ ಅಂತ ಹೇಳಿಸ್ತೀನಿ ಅಂತೇಳಿ ಪರ್ಮಿಷನ್ ಕೇಳಿಸ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ದೇವರು ಒಂದು ವೇಳೆ ನಮ್ಮ ಮೇಲಿರುವಂಥ ನಂಬಿಕೆಯಲ್ಲಿ ಕೊಟ್ಟು ಬಿಡ್ತಾನೆ, ಹೋಗಿ ಏನೋ ಮಾಡು, ನನ್ನ ಮಕ್ಕಳು ನಮ್ಗೆ ಬಿಟ್ಕೊಡಂಗಿಲ್ಲ ಅಂತ ಕಳಿಸಿರ್ತಾನೆ. ಆದರೆ ನಾವೇನು ಮಾಡಿಬಿಡ್ತೀವಿ, ಸೈತಾನನಿಗೆ ಅವಕಾಶ ಕೊಡ್ತೀವ, ದೇವರಿಗೆ ಅವಕಾಶ ಕೊಡ್ತೀವಿ ಅಂತ ಅವಾಗ ನಾವು ತೀರ್ಮಾನ ಮಾಡಬೇಕು. ಆಮೇಲೆ ಯೋಬು ಏನು ಮಾಡಲಿಲ್ಲರಿ, ಸೈತಾನನಿಗೆ ಅವಕಾಶ ಕೊಟ್ಟೇ ಇಲ್ಲ, ಧೈರ್ಯವಾಗಿ ನಿಂತಿದ್ದ. ಅವನಿಗೆ ಗೊತ್ತು ನನ್ನ ಹಿತ ಚಿಂತಕನು ದೇವರು ಎಂಬುದ. ಅವನ ಹೆಂಡತಿ ಮಾತಾಡ್ತಾಳೆ, ಯಾಕಪ್ಪ ಬದುಕ್ತಾ ಇದ್ದೀ, ಸತ್ತು ಹೋಗು, ಇಷ್ಟು ಕಷ್ಟ ಕೊಟ್ಟ ದೇವರನ್ನು ಇನ್ನೂ ನಂಬಬೇಕಾ ನನಗಂತ ಕೇಳಿದ್ಲು. ಕೇಳ್ತಾರಲ್ಲ ಮನೇಲಿ, ಅವಾಗವಾಗ ಕೇಳ್ತಾರಲ್ರಿ, ಎಷ್ಟು ನೋಡ್ಕೊಂಡ್ರು ಅಷ್ಟೇ ತ್ರಾಸ ಆಗ್ತಾವೆ, ಬಿಡು ದೇವ್ರನ್ನ ಅಂತೇಳಿ ಹೇಳ್ತಾರಲ್ಲ ಮನೆಯವರು. ಆಮೇಲೆ ಅಲ್ಲೂಯ್ಯ, ಆದರೂ ಕೂಡ ಯೋಬ ಹೇಳ್ತಿದ್ದಾನೆ, ಇಷ್ಟು ದಿನ ಒಳ್ಳೆಯದನ್ನು ಅನುಭವಿಸಿದೆಯಲ್ಲ, ಇಷ್ಟು ದಿನ ಬದುಕಿದೆಯಲ್ಲ, ಇಷ್ಟು ದಿನ ತಿಂದಿದೆಯಲ್ಲ, ಇಷ್ಟು ದಿನ ಆರಾಮಾಗಿದೆಯಲ್ಲ, ಅದೆಲ್ಲ ಮರೆತು ಬಿಟ್ಟಿಯಾ, ಈಗೇನೋ ಸ್ವಲ್ಪ ಕಷ್ಟ ಕಾಲ, ಈಗ ನಾನು ಯಾಕೆ ದೇವ್ರನ್ನ ಮರಿಬೇಕು ಅಂತ ಕೇಳಿದ. ಆಮೇಲೆ ಅಲ್ಲೆಲ್ಲೂಯ್ಯ, ಆ ಒಂದು ಮಾತು ಅವನ ಜೀವಿತವನ್ನು ಮತ್ತೆ ಇನ್ನಷ್ಟು ಉನ್ನತಿ ತಂದಿತ್ತು. ಆಮೇಲೆ ನಮ್ಮ ಹಿತ ಚಿಂತಕನು, ನನ್ನ ಸಹಾಯಕನು ಕರ್ತನು ಅನ್ನೋದು ನಾವೇನು ಮಾಡಬಾರದು, ಮರೆಯಬಾರದು. ಆಮೇಲೆ ಅಲ್ಲೂಯ್ಯ, ಅದೇ ತಿಂಗಳ 6ನೇ ತಿಂಗಳ ದೇವ ನಮಗೆ ಕೊಟ್ಟಂಥ ವಾಗ್ದಾನವನ್ನು ಓದಿಕೊಳ್ಳೋಣ. ಏಷಾಯನ ಪುಸ್ತಕ 41ನೇ ಅಧ್ಯಾಯ 10ನೇ ವಚನ. ಏಷಾಯ 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ಆಮೇಲೆ ಹೆದರಬೇಡ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ಏನು ಮಾಡೋ, ಧೈರ್ಯವಾಗಿರು. ಯಾಕೆ, ನಾನೇ ನಿನ್ನ ದೇವರು, ನಿನ್ನ ಬಲೆ ಕೈಯನ್ನು ಹಿಡಿದು ನಾನೇ ನಿನ್ನ ನಡೆಸ್ತೀನಿ. ಆಮೇಲೆ ನಾವು ಏನು ಬಂದ್ರು ಏನು ಮಾಡಬಾರ್ದಂತ್ರಿ, ಏನು ಬಾರ್ದ್ರಿ, ಭಯಪಡಬಾರ್ದು. ನಾವು ಯಾವಾಗ ಹೆದರ್ತೀವಿ ನೋಡ್ರಿ, ಪರಿಸ್ಥಿತಿಗಳು ಹೆದರ್ಸುತ್ತೆ. ನಾವು ಯಾವಾಗ ಧೈರ್ಯವಾಗಿರ್ತೀವಿ ನೋಡ್ರಿ, ಆವಾಗ ಅದೇನಾಗುತ್ತೆ, ಧೈರ್ಯ ಹೊಂದುತ್ತೆ. ಸೊ ಒಂದು ಕಡೆ ಒಬ್ಬ ಸೇವಕರು ಹೇಳಿದ ಮಾತು, ಒಂದು ಮೀನು ಪಾಟ್ ಇದೆಲ್ಲ, ಮೀನೆಲ್ಲ ಸಾಕ್ತಾರಲ್ಲ, ಆ ಒಂದು ಪಾಟ್ನಲ್ಲಿ ಒಂದು 2-3 ಮೀನು ಹಾಕಿದ್ರಂತೆ. ಸೊ ಒಂದು ಮೀನು ಇನ್ನೊಂದು ಮೀನನ್ನು ಪದೇ ಕಾಡಿಸಿ ಏನು ಮಾಡ್ತಿತ್ತಂತೆ, ಬೆನ್ನತ್ತಿಸ್ತಾ ಇತ್ತಂತೆ. ಆ ಸಣ್ಣ ಮೀನು ಏನು ಮಾಡ್ತಿತ್ತು, ಓಡಿ ಅಡಗಿಕೊಳ್ಳೋದು, ಓಡಿ ಹೋಗೋದು. ಈ ಮೀನನ್ನು ಕಂಡಿದ್ರೆ ಹೋಗಿ ಅಡಗಿಬಿಡೋದು. ಮೇವು ತಿನ್ನೋಕೆ ಬರ್ಬೇಕಂದ್ರೆ ಕಷ್ಟ, ಬಂತಂದ್ರೆ ಹೆದರ್ಸ್ಬಿಡ್ತಿತ್ತಂತೆ. ಇದನ್ನು ನೋಡ್ತಾ ಇದ್ರು 2-3 ದಿನದಿಂದ ಅದು ಹೆದರ್ತಾನೆ ಇತ್ತಂತೆ ಆ ಸಣ್ಣ ಮೀನು ದೊಡ್ಡ ಮೀನಿಗೆ. ಆದರೆ 4ನೇ ದಿನ ಅವ್ರು ನೋಡುವಾಗ ಅವರಿಗೆ ಆಶ್ಚರ್ಯ ಬಂತಂತೆ. ಆ ಸಣ್ಣ ಮೀನಿಗೆ ಏನು ತಿಳಿತೋ ಗೊತ್ತಿಲ್ಲ, ಧೈರ್ಯವಾಗಿ ಹೋಗಿ ಏನು ಮಾಡ್ತಂತೆ, ಮುಂದೆ ನಿಂತುಕೊಂಡು ಆ ದೊಡ್ಡ ಮೀನು ಹೆದರಿಸ್ಲಿಕ್ಕೆ ಬರುವಾಗ ಸಣ್ಣ ಮೀನು ಏನು ಮಾಡ್ತಂತೆ, ಮತ್ತೆ ಮುಂದೆ ಹೋಯ್ತಂತೆ. ಅವಾಗ ದೊಡ್ಡ ಮೀನು ಹಿಂದೆ ಹೋಯ್ತಂತೆ. ಆಮೇಲೆ ಅಲ್ಲೆಲ್ಲೂಯ್ಯ, ಆವಾಗ ಚಿಕ್ಕ ಮೀನು ಗೊತ್ತಾಯಿತು, ನನಗೂ ಇಷ್ಟು ಬಲ ಇದೆಯಾ ಅಂತೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ, ನಾವು ಯಾವಾಗ ಹೆದರ್ತೀವಿ ನೋಡ್ರಿ, ಆವಾಗ ನಮಗೇನಾಗುತ್ತೆ, ಕುಗ್ಗಿ ಹೋಗ್ತೀವಿ. ನಾವು ಯಾವಾಗ ಹೆದರ್ಸ್ತೀವಿ ನೋಡ್ರಿ, ಆವಾಗ ನನ್ನ ಬಲ ಏನು ಅಂತ ನನಗೆ ಗೊತ್ತಾಗುತ್ತೆ. ಅಲ್ಲೆಲ್ಲೂಯ್ಯ, ಅದಕ್ಕೆ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ಧೈರ್ಯವಾಗಿರೋ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರೋ, ನಾನೇ ನಿನ್ನ ದೇವರು. ಆಮೇಲೆ ಅದ್ರಲ್ಲಿ ನಾನೇ ನಿನ್ನ ದೇವರು, ನಾನಿದ್ದೀನಿ ಅಂತ ದೇವರು ಹೇಳಿದ್ರೆ ನಾವು ಧೈರ್ಯವಾಗಿ ಏನು ಮಾಡ್ಬೋದು, ಮುಂದಕ್ಕೆ ಹೋಗಬಹುದು. ಯಾವ ವಿಷಯ ಬಂದು ಏನು ಮಾಡಬಾರ್ದು, ಭಯಪಡಬಾರ್ದು. ಅಲ್ಲೆಲ್ಲೂಯ್ಯ, ಎಂಥ ದೊಡ್ಡ ರೋಗ ಬಂದು ನಾವೇನು ಮಾಡಬಾರ್ದು, ಭಯಪಟ್ಟು ದೇವರ ಚಿತ್ತ ಇದ್ರೆ ಈ ರೋಗದಲ್ಲಿ ಸಾಯ್ತೀನಿ ಅಂತ ಹೇಳ್ಬೇಕು. ಆಮೇಲೆ ದೇವರ ಚಿತ್ತ ಇದ್ರೆ ಅಂಥ ದೊಡ್ಡ ರೋಗವನ್ನು ಕೂಡ ದೇವರು ನನ್ನಿಂದ ಏನು ಮಾಡ್ತಾನೆ, ದೂರ ಓಡಿಸುವಂಥ ದೇವರಾಗಿದ್ದಾನೆ.
ಅಲ್ಲೇಲೂಯ. ಇವತ್ತು ಅನೇಕರಿಗೆ ಚಿಕ್ಕ ವಿಷಯ ಬಂದ್ರೆ ದೊಡ್ಡದಾಗಿ ಏನ್ ಮಾಡ್ತೀವಿ, ಗಾಬರಿ ಆಗ್ತೀವಿ ಅಲ್ರಿ. ಆಮೇಲೆ ಅಲ್ಲೂಯ ತಲೆನೋವು ಬಂದರೆ ಹೊಟ್ಟೆ ನೋವು ಬಂದರೆ ಗಾಬರಿಯಾಗಿ ಹೋಗ್ತೀವಿ, ಎಲ್ಲ ಸ್ಕ್ಯಾನ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ರಿಪೋರ್ಟ್ ಏನಂತ ಬರುತ್ತೆ, ನಾರ್ಮಲ್ ಅಂತಲೇ ಬರುತ್ತೆ. ಆಮೇಲೆ ಅಲ್ಲೆಲ್ಲೂಯ. ಹೌದಾ ಇಲ್ಲ? ಏನ್ರಿ ಗಂಡಮ್ಮವ್ರೆ, ಎಲ್ಲ ನಾರ್ಮಲ್ ಇರ್ತಾನೆ, ಎಲ್ಲ ನಾರ್ಮಲ್ ಇರ್ತಾನೆ. ಯಾಕಂದ್ರೆ ನಾವು ಭಯ ಪಡ್ತೀವಿ. ಅಲ್ಲೆಲ್ಲೂ ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ದಿಗ್ಭ್ರಮೆಗೊಳ್ಳದಿರು, ಹೆದರಬೇಡ, ನಾನಿನ ದೇವರು, ಅಲ್ಲೆಲ್ಲ ನಾನು ನಿನ್ನ ಸಹಾಯ ಮಾಡದೇ ಇರ್ತೀನ ಅಂತ ದೇವರು ಕೇಳಿದ. ಈ ವರ್ಷವೆಲ್ಲ ದೇವರು ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನಂದ್ರೆ, ಇವತ್ತು ನಾವು ಜೀವಂತವಾಗಿದ್ದೀವಿ ಅಂದ್ರೆ ನಿಜವಾಗ್ಲೂ ನಾನು ಧನ್ಯ. ಆಮೇಲೆ ಅಲ್ಲೆಲ್ಲ ದೇವರ ಕೃಪೆ ಯಾರ ಮೇಲೆ ಇದೆ, ನನ್ನ ಮೇಲೆ ಇದೆ. ದೇವರು ಇಲ್ಲಿವರೆಗೆ ನಾನು ಏನ್ ಮಾಡಿದ್ದಾನೆ, ನಡೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾನು ಏನ್ ಮಾಡ್ಬೇಕು, ಸ್ತೋತ್ರ ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. 7ನೇ ತಿಂಗಳಿನಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನ, ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲೇ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಆಮೇನ್. ದೇವರು ಹೇಳಿದಾನೆ, ನೀನು ಪರದೇಶಿಯಾಗಿ ದೇಶದಲ್ಲಿ ಬಂದಿದೀಯಾ, ಧೈರ್ಯವಾಗಿರೋ, ನಾನು ಈ ದೇಶವನ್ನೇ ನಿನಗೆ ಕೊಡುತ್ತೀನಿ. ಈ ದೇಶವನ್ನೇ ನಾನೇನ್ ಮಾಡ್ತೀನಿ, ನಿನಗೆ ಕೊಡುತ್ತೀನಿ. ಆಮೇನ್. ಬೆಳಕು ಕೂಡ ಬಂದು ಆಮೇನ್ ಅಂತ ಹೇಳಿದೆ. ಆಮೇನ್. ಅಲ್ಲೆಲ್ಲೂಯ. ಗಜೇಂದ್ರಗಡವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅಲ್ಲೆಲ್ಲೂಯ. ಯಾರೇ ಬಂದ್ರು ಗಡ್ಡದಲ್ಲಿ ಏನು ನಡಿಬಾರದು ಅಂತ ಹೇಳಿದ್ರು ದೇವರ ಚಿತ್ತ ನೆರವೇರುತ್ತೆ. ಆಮೇನ್. ಅಲ್ಲೆಲ್ಲೂಯ. ಯಾಕಂದ್ರೆ ದೇವರು ನಾವು ಇರುವಂತೆ ಈ ಪ್ರದೇಶವನ್ನು ದೇವರು ನಮಗಾಗಿ ಕೊಟ್ಟಿದ್ದಾನೆ. ಅಲ್ಲೆಲ್ಲೂಯ. ದೇವರು ಈ ಪ್ರದೇಶದಲ್ಲಿ ದೇವರ ಕಾರ್ಯ ನೆರವೇರೋದಕ್ಕೋಸ್ಕರ ನನ್ನನ್ನು ಇಟ್ಟಿದ್ದಾನೆ ಅಂತ ಹೇಳಿ ನಾವು ಧೈರ್ಯವಾಗಿ ಹೇಳ್ಬೋದು. ಆಮೇನ್. ಅಲ್ಲಲ್ಲೂ ಈ ಗಜೇಂದ್ರಗಡ ಪಟ್ಟಣ ನಮ್ಮದು. ಆಮೇನ್. ಈ ಜವಾಬ್ದಾರಿ ಯಾರ್ದು, ನಮ್ಮದು. ಇಲ್ಲಿ ಇದೀವಂದ್ರೆ ಇದು ನಮ್ಮದು. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೋಸ್ಕರ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಅಲ್ಲೆಲ್ಲೂ ಅದಕ್ಕೆ ಹೇಳ್ತಾರೆ, ನೀನು ನಿನ್ನ ಸಂತತಿಯು ಇಲ್ಲಿ ಸುಖವಾಗಿರ್ತೀರಿ. ಅಲ್ಲೆಲ್ಲೂಯ್ಯ. ಇರ್ಲಿಕ್ಕೆ ಜಾಗನೂ ಕೊಡಂಗಿಲ್ಲ ಅಂತ ಹೆದರಿಸ್ತಾರೆ, ಚಿಂತೆ ಮಾಡ್ಬೇಡ್ರಿ, ದೊಡ್ಡ ಜಾಗನೂ ತಗೊಳ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಇರ್ತೀವಿ ನಾವು. ಆಮೇಲೆ ಅಲ್ಲೂ ಯಾಕಂದ್ರೆ ದೇವರು ನನ್ನನ್ನು ಪರದೇಶಿಯಾಗಿಟ್ಟಿರುವಂತ ಈ ದೇಶವನ್ನ ನನ್ನ ಸ್ವಂತ ದೇಶವಾಗಿ ನನಗೆ ಕೊಟ್ಟಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಆದ ಕಾರಣ ನಾವೇನ್ ಮಾಡಬಾರ್ದು, ಹೆದರಬಾರದು. ದೇವರು ನನ್ನ ಸಂಗಡ ಇದ್ದಾನೆ. ನನಗೋಸ್ಕರ ಎಲ್ಲವನ್ನ ಆತನ ಏನ್ ಮಾಡ್ತಾನ್ರಿ, ಕೊಡ್ತಾ ಇದ್ದಾನೆ, ಮುಂದೆನೂ ಕೊಡ್ತಾನೆ. ನನಗೆ ಮಾತ್ರ ಇಲ್ಲ, ನನ್ನ ಸಂತತಿಗೂ ಕೊಡ್ತಾನೆ. ಹಕ್ಕು ಕೊಟ್ಟೇ ಕೊಡುತ್ತಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಆದ ಕಾರಣ ಧೈರ್ಯವಾಗಿ ನಾವೇನ್ ಮಾಡಬಹುದು, ದೇವರ ವಾಗ್ದಾನದಲ್ಲಿ ಮುಂದೆ ಹೋಗಬಹುದು. ಅಲ್ಲೆಲ್ಲೂಯ್ಯ. 8ನೇ ತಿಂಗಳ ದೇವರ ಕೊಚ್ಚ ವಾಗ್ದಾನವನ್ನು ಕೂಡ ಓದಿಕೊಳ್ಳೋಣ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 26ನೇ ವಚನ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 26ನೇ ವಚನ. ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಶಾಭಂಗ ಪಡುವುದೇ ಇಲ್ಲ. ನನ್ನ ಜನರು ಎಂದಿಗೂ ಏನಾಗೋದಿಲ್ರಿ, ಆಶಾಭಂಗ ಪಡುವುದೇ ಇಲ್ಲ. ವಾಕ್ಯ ಹೇಳಿದ ಹೊಟ್ಟೆ ತುಂಬಾ ಊಟ ಮಾಡ್ರಿ ಅಂತ. ದೇವ್ರ ವಾಕ್ಯ ಏನಂತ ಇದೆ, ಹೊಟ್ಟೆ ತುಂಬಾ ಊಟ ಮಾಡ್ರಿ, ತೃಪ್ತಿಗೊಳ್ಳಿರಿ, ನನ್ನ ನಾಮವನ್ನು ಕೊಂಡಾಡ್ರಿ. ಅಲ್ಲೆಲ್ಲೋ ನಾವು ಮಾಡ್ಬೇಕಾದ್ರೆ ಅಷ್ಟೇ. ದೇವ್ರ ವಾಕ್ಯ ಗೋಳಾಡ್ರಿ, ದುಃಖ ಪಡ್ರಿ ಅಂತ ಹೇಳ್ತಾ ಇಲ್ಲ. ಅಲ್ಲೆಲ್ಲೋ ಏನಂತಿದೆ, ಹೊಟ್ಟೆ ತುಂಬಾ ಊಟ ಮಾಡ್ರಿ. ಅಲ್ಲೆಲ್ಲೋ ಊಟ ಮಾಡಿ ಏನ್ ಮಾಡ್ರಿ, ನನ್ನನ್ನು ಕೊಂಡಾಡ್ರಿ. ನನ್ನ ಜನರು ಎಂದಿಗೆ ಆಶಾಭಂಗ ಪಡುವುದಕ್ಕೆ ಬಿಡುವುದೇ ಇಲ್ಲ ಅಂತ ದೇವರು ಹೇಳಿದ. ಎಂದಿಗೆ ನಾಚಿಕೆ ಪಡ್ಲಿಕ್ಕೆ ಬಿಡುವುದಿಲ್ಲ. ಅಲ್ಲೆಲ್ಲೂಯ್ಯ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ದೇವರು ಭಯಂಕರವಾದ ಕಾರ್ಯಗಳನ್ನು ಮಾಡುತ್ತಾನೆ. ಯಾಕಂದ್ರೆ ನನ್ನ ಮುಖಗಳು ಲಜ್ಜೆ ಕೆಟ್ಟು ಹೋಗ್ಲಿ ದೇವರು ಬಿಡೋದಿಲ್ಲ. ಆಮೇಲೆ ಏನ್ ಬಿಡೋದಿಲ್ರಿ, ಲಜ್ಜೆ ಕೆಟ್ಟು ಹೋಗ್ಲಿ ದೇವರು ಬಿಡುವುದೇ ಇಲ್ಲ. ದೇವರು ದೊಡ್ಡ ಕಾರ್ಯ ಮಾಡುತ್ತಾನೆ, ನಂಬಬೇಕು ನಾವು. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಹೊಟ್ಟೆ ತುಂಬಾ ಏನ್ ಮಾಡ್ಬೇಕು, ಈಗ ನಾವು ಊಟ ಮಾಡ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಊಟ ಮಾಡಿ, ಮತ್ತೆ ಊಟ ಮಾಡಿದ ತಕ್ಷಣ ಯಾರನ್ನ ಮರಿಬಾರದು, ದೇವರನ್ನ ಮರಿಬಾರದು. ಅಲ್ಲೆಲ್ಲೂಯ್ಯ. ದೇವರನ್ನ ಏನ್ ಮಾಡ್ಬೇಕಂತ ನಾವು ಕೊಂಡಾಡಬೇಕು. ದೇವರನ್ನ ನಾವು ಕೊಂಡಾಡುವಾಗ ದೇವರು ನನ್ನನ್ನು ಎಂದಿಗೆ ಏನ್ ಮಾಡೋಂಗಿಲ್ಲ, ಆಶಾಭಂಗ ಪಡುವುದಕ್ಕೆ ಬಿಡುವುದೇ ಇಲ್ಲ. ಮುಖ ಮುಚ್ಕೊಂಡು ಹೋಗೋದು ಭರವಸೆ ದೇವರು ಕೊಡೋಂಗಿಲ್ಲ. ಇನ್ನೂ ಮುಸುಕನ್ನು ತೆಗೆದು ಧೈರ್ಯವಾಗಿ ನಾವು ಮುಂದೆ ಹೋಗ್ತೇವೆ.
ಹಲ್ಲೆಲೂಯಾ. ಒಂದು ಕಾಲ ಇತ್ತು ಹೆದರಿ 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 ಹೋಗುವಂಥದ್ದು, ಆದ್ರೆ ಈಗ ಹಂಗಿಲ್ಲ. ದೇವರು ನನಗಾಗಿ ಎಲ್ಲ ಮಾರ್ಗಗಳನ್ನು ಏನ್ ಮಾಡಿದ್ದಾನೆ, ಸರಿಪಡಿಸಿದ್ದಾನೆ. ನಾನು ಲಜ್ಜೆ ಕೆಟ್ಟು ಹೋಗೋದಿಲ್ಲ, ಧೈರ್ಯವಾಗಿ ಹೋಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಕೂಡ ಒಂದು ಸಭೆ ಇದೆ, ಇಲ್ಲಿ ಕೂಡ ಆರಾಧನೆ ನಡೆಯುತ್ತೆ ಅಂತೇಳಿ ಅನೇಕ ಜನರು ಗೊತ್ತಾಗಿದೆ ಅಂದ್ರೆ ದೇವರು ಎಲ್ಲ ಏನ್ ಮಾಡ್ತಿದ್ದಾನೆ, ಆತನೇ ತೋರಿಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಇನ್ನೂ ಉನ್ನತವಾದ ರೀತಿಯಲ್ಲಿ ದೇವರು ನಮ್ಮನ್ನ ಏನ್ ಮಾಡ್ತಾನ್ರಿ, ನಡೆಸುವಂತ ದೇವರಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ನಾವ್ ಏನ್ ಮಾಡ್ಬೇಕು, ಧೈರ್ಯ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು, ಮುಂದೆ ನಡೀತಾ ಇರಬೇಕು. ಹಲ್ಲೆಲೂಯಾ. ಸೊ ನಾನು ಮುಂದೆ ಹೋಗುವಾಗ ದೇವರು ನನಗೋಸ್ಕರ ಎಲ್ಲವನ್ನು ಮಾಡ್ಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನನ್ನ ಮುಖಗಳು ಏನಾಗೋದಿಲ್ರಿ, ಲಜ್ಜೆ ಕೆಟ್ಟು ಹೋಗೋದೇ ಇಲ್ಲ. ನನ್ನ ಜನರು ಎಂದಿಗೆ ಆಶಾಭಂಗ ಪಡುವುದೇ ಇಲ್ಲ. ದೇವರು ನನಗೋಸ್ಕರ ಎಲ್ಲ ಮಾಡೇ ಮಾಡುತ್ತಾನೆ. ಅದ್ರಲ್ಲಿ ಕರೆದಾತನು ನಂಬಿಗಸ್ತನು. ಅವನ ಮೇಲೆ ನಂಬಿಕೆ ಇಡುವಾಗ ದೇವರು ನಮಗೋಸ್ಕರ ಎಲ್ಲವನ್ನು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. 9ನೇ ತಿಂಗಳು ದೇವರು ನಮಗೆ ಕೊಟ್ಟಂತ ವಾಗ್ದಾನವನ್ನು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನ. ಯೆರೆಮೀಯನ ಗ್ರಂಥ 33ನೇ ಅಧ್ಯಾಯ 3ನೇ ವಚನ. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. ಆಮೇಲೆ ನಾವೇನ್ ಬರ್ಬೇಕು ಈ ಟೈಮ್ನಲ್ಲಿ. ಆಮೇಲೆ ಹಲ್ಲೆಲೂಯಾ. ನನ್ನನ್ನು ಕೇಳಿಕೋ, ದೇವರು ಹೇಳಿದಾನೆ. ಯಾರನ್ನ ಕೇಳಿಕೋ? ನನ್ನನ್ನು ಕೇಳಿಕೋ, ಆಗ ನಿನಗೆ ತಿಳಿಯದೇ ಇರುವಂತ ಗೂಢಾರ್ಥಗಳನ್ನ ಏನ್ ಮಾಡ್ತೀನಿ, ನಾ ಗೋಚರ ಪಡಿಸ್ತೇನೆ. ಹಲ್ಲೆಲೂಯಾ. ನನಗೆ ಏನು ಗೊತ್ತಿಲ್ಲ ಅಂತ ಕುಂದರ್ಬೇಡ್ರಿ. ಗೊತ್ತಿಲ್ಲ ಅನ್ನುವಾಗ ದೇವರ ಹತ್ರ ಕೇಳ್ರಿ. ದೇವ್ರ ದೊಡ್ಡ ಕಾರ್ಯಗಳೆಲ್ಲ ನಿನಗೆ ತೋರಿಸಿ ದೇವರು ತಿಳಿಯಪಡಿಸ್ತಾನೆ. ಆಮೇಲೆ ಗೊತ್ತಿಲ್ಲ ಅಂತ ಕುತ್ಕೋಬೇಡ್ರಿ, ಗೊತ್ತಿಲ್ಲ ಅಂತ ಹೇಳಿ ಕುತ್ಕೋಬೇಡ್ರಿ. ಗೊತ್ತಿಲ್ಲದ ವಿಷಯವನ್ನು ದೇವರ ಹತ್ರ ಕೇಳ್ರಿ. ದೇವರು ನಿಮಗೋಸ್ಕರ ಎಲ್ಲ ಗೋಚರ ಪಡಿಸ್ತಾನೆ. ಹಲ್ಲೆಲೂಯಾ. ನಾನು ಕೂಡ ಹಂಗೆ ಪ್ರಯತ್ನ ಮಾಡ್ತಾ ಇರ್ತೀನಿ. ದೇವರ ಚಿತ್ತ ಬಂದರೆ ಬರಲಿ, ಹೋದರೆ ಹೋಗ್ಲಿ. ಆಮೇಲೆ ತಮಿಳಲ್ಲಿ ಒಂದು ಮಾತು ಹೇಳ್ತಾರೆ, ತಲೆ ಕೂದಲನ್ನ ಹೋಗಿ ಗುಡ್ಡಕ್ಕೆ ಕಟ್ಟಿ ಜಗ್ಗು, ಬಂದರೆ ಬರಲಿ, ಹೋದರೆ ಹೋಗ್ಲಿ ಅಂತಾರೆ. ಅರ್ಥ ಏನು? ಬಂದರೆ ಗುಡ್ಡ ಬಂದಿರ್ತಾವ, ಹೋದರೆ ಕೂದಲು ತಾನೆ, ಹೋದರೆ ಹೋಗ್ಲಿ. ಆಮೇಲೆ ಅರ್ಥ ಆಯ್ತಾ? ಹಲ್ಲೆಲೂಯಾ. ಹೋದ್ರೂ ಚಿಂತೆ ಇಲ್ಲ, ಬಂದ್ರೂ ಸಂತೋಷ. ಹಂಗೆ ಅಲ್ಲೆಲ್ಲ ದೇವರ ಮಕ್ಕಳು ಯಾವಾಗಲೂ ಎಲ್ಲದಕ್ಕೂ ಹೆಂಗಿರಬೇಕು, ರೆಡಿಯಾಗಿರ್ಬೇಕು. ಹಲ್ಲೆಲೂಯಾ. ದೇವರ ಹತ್ರ ಕೇಳ್ರಿ. ದೇವರು ನಿಮಗೋಸ್ಕರ ಏನ್ ಮಾಡ್ತಾನೆ, ದೊಡ್ಡ ಕಾರ್ಯಗಳನ್ನು ಏನ್ ಮಾಡ್ತಾನೆ, ಮಾಡುವಂತ ದೇವರಾಗಿದ್ದಾನೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲ. ಹಲ್ಲೆಲೂಯಾ. ಚಿಕ್ಕ ಚಿಕ್ಕ ವಿಷಯ ನೀವು ಕೇಳೋದಕ್ಕಿಂತ ಮುಂಚೆನೇ ದೇವರು ಏನು ಮಾಡ್ತಾನೆ, ನಿಮ್ಗೆ ಕೊಟ್ಟು ಬಿಡ್ತಾನೆ. ಮತ್ತು 6ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಿದೆ, 5ನೇ ಅಧ್ಯಾಯದಲ್ಲೆಲ್ಲ. ಸೊ ಉಣ್ಣೋದಕ್ಕೋಸ್ಕರ, ಕುಡಿಯೋದಕ್ಕೋಸ್ಕರ, ವಸ್ತ್ರಗೋಸ್ಕರ ಕೇಳಬೇಡ್ರಿ ಅಂತಾನೆ ದೇವರು. ಆಮೇಲೆ ಹಲ್ಲೆಲೂಯಾ. ಇದೆಲ್ಲ ದೇವರು ಕೊಡ್ತಾನೆ. ನೀ ಕೇಳಲಿಲ್ಲ ಅಂದ್ರೆ ದೇವ್ರು ಏನು ಮಾಡ್ತಾನೆ, ನಿನಗೆ ಮಾತ್ರ ಇಲ್ಲ, ಜಗತ್ತಿನಲ್ಲಿ ಇರುವಂಥ ಎಲ್ಲ ಸೃಷ್ಟಿಗೆ ದೇವ್ರು ಏನು ಮಾಡ್ತಾನೆ, ಕೊಟ್ಟೇ ಕೊಡ್ತಾನೆ. ಕಾಗೆಗೂ ಪಕ್ಷಿಗೂ ಕೂಡ ದೇವ್ರು ಕೊಡ್ತಾನೆ, ಕಾಡು ಪ್ರಾಣಿಗೂ ಕೊಡ್ತಾನೆ. ಸೊ ಸಮುದ್ರದ ತಿಮಿಗಳಿಗೂ ದೇವರು ಕೊಡ್ತಾನೆ. ಸೊ ಎಲ್ಲ ಪ್ರಾಣಿಗೂ, ಎಲ್ಲ ಮನುಷ್ಯರಿಗೂ ದೇವರು ನೀ ಕೇಳಿದ್ರು ಕೇಳಲಿಲ್ಲ ಅಂದ್ರೂ ಇದು ಕೊಡ್ತಾನೆ. ಆಮೇಲೆ ಇದಕ್ಕೋಸ್ಕರ ನಾ ದೇವರ ಹತ್ರ ಏನು ಮಾಡಬಾರ್ದು, ಕೇಳಲೇಬಾರದು. ಆಮೇಲೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕೇಳ್ರಿ. ಈ ಲೋಕದಲ್ಲಿ ನಿಮ್ಮನ್ನ ದೇವರು ಹುಟ್ಟಿರುವಂಥ ರೀತಿಯೇ ಬೇರೆ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಕೇಳಿಕೋ. ಏನೇ ಪರಿಸ್ಥಿತಿ ಬಂದ್ರು ದೇವರು ಹೇಳಿದಾನೆ, ಮನುಷ್ಯನ ಮುಂದೆ ಹೋಗ್ಬೇಡ ಅಂತಾನೆ. ಅದೇ ನಿನ್ನ ನೆರೆಯವ್ರ ಮನೆಗೆ ಹೋಗ್ಲೇ ಬೇಡ ಅಂತಾನೆ. ಹಲ್ಲೆಲೂಯಾ. ಅವ್ರ ಮುಂದೆ ಗೌರವವಾಗಿ ಬದುಕು, ನಾನಿದ್ದೀನಿ ಅಂತ. ಹಲ್ಲೆಲೂಯಾ. ಕಷ್ಟ ಬಂದಾಗ ಯಾರ ಹತ್ರ ಕೇಳಬೇಕು, ದೇವರ ಹತ್ರ ಕೇಳ್ರಿ. ದೇವರು ಎಲ್ಲಿದ್ದನ್ನು ಬೇಕಾದ್ರೆ ಸಹಾಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಸೊ ಮನುಷ್ಯರ ಮುಂದೆ ಹೋಗಿ ಏನ್ ಮಾಡಬೇಡ. ನಾನು ಇವತ್ತಿಗೂ ಸರಿ, ಸುಮಾರು ಈಗ 40 ವರ್ಷಗಳಾಯ್ತು. ನಾನು ದುಡಿತ ಒಂದು 20 ವರ್ಷಗಳಾಯ್ತು. ಹೊರಗೆ ಮನೆ ಬಿಟ್ಟು ಬಂದು ಒಂದು 20 ವರ್ಷನೇ ಆಗಿರ್ಬೋದು. ಸೊ ಇವತ್ತಿಗೂ ನಾನು ಯಾರ ಹತ್ರನೂ ಹೋಗಿ 1 ರೂಪಾಯಿ ಸಾಲ ಕೊಡ್ರಿ ಅಂತ ಕೇಳೋದಿಲ್ಲ, ಕೇಳಲಿಕ್ಕೆ ಆಗೋದು ಇಲ್ಲ. ನನ್ನ ಸಮಯಕ್ಕೆ ಬೇಕಾಗಿರುವಾಗ ದೇವರೇ ಹೆಂಗೆ ಮಾಡ್ತಾನ್ರಿ, ಅನುಕೂಲ ಮಾಡಿ ಕಳಿಸಿಕೊಡುತ್ತಾನೆ. ಅಲ್ಲೇ ಸಾಲ ಬೇಕಂದ್ರೆ ನಾನು ದೇವರ ಹತ್ರನೇ ಕೇಳ್ತೀನಿ. ಆಮೇಲೆ ಹಲ್ಲೆಲೂಯಾ. ಸಾಲ ಬೇಕಂದ್ರೆ ಯಾರ ಹತ್ರ ಕೇಳ್ತೀನಿ, ನಾನು ದೇವರ ಹತ್ರ ಕೇಳ್ತೀನಿ. ದೇವರು ಹೆಂಗೋ ಒಂದು ವಿಧದಲ್ಲಿ ನನಗೇನು ಮಾಡ್ತಾನೆ, ತಂದು ತಲುಪಿಸ್ತಾನೆ. ಹಲ್ಲೆಲೂಯಾ. ಅದು ತೀರಿಸ್ಬೇಕಂದ್ರೆ ದೇವರ ಹತ್ರನ ಕೇಳ್ತೀನಿ. ಹೆಂಗೋ ಮಾಡಿ ದೇವರು ಏನು ಮಾಡ್ತಾನ್ರಿ, ಮಾರ್ಗಗಳನ್ನು ನನಗೆ ತೆರೆಯುತ್ತಾನೆ. ಹಲ್ಲೆಲೂಯಾ. ಒಂದೊಮ್ಮೆ ಕಂತು ಕಟ್ಟೋದು ಬರುತ್ತೆ, ಒಮ್ಮೊಮ್ಮೆ ಇನ್ಶೂರೆನ್ಸ್ ಕಟ್ಟೋದು ಬರುತ್ತೆ. ಅದೆಲ್ಲ ಬರುವಾಗ ದೇವರೇ ಹೆಂಗಂತ ದೇವರ ಹತ್ರ ಕೇಳುವಾಗ ಆ ಟೈಮಿಗೆ ದೇವರು ಏನು ಮಾಡ್ತಾನ್ರಿ, ನಮಗೆ ಸಹಾಯವನ್ನು ಮಾಡುವಂಥ ದೇವರಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೊ ನಿಜವಾಗಲೂ ದೇವರ ಅದ್ಭುತಗಳು ಸಾಧ್ಯನೇ ಇಲ್ಲ. ಆಮೇಲೆ ನಾವು ಅನ್ಕೊಂಡಿರ್ತೀವಿ, ಆದರೆ ದೇವರು ನನಗೋಸ್ಕರ ತುಂಬ ಪ್ಲ್ಯಾನ್ ಮಾಡಿರ್ತಾನೆ.
ಅದಕ್ಕೆ ಏನಾದ್ರು ಬೇಕಂದ್ರೆ ಯಾರ ಹತ್ರ ಕೇಳು ನೀನು? ದೇವರ ಹತ್ರ ಕೇಳು. ದೇವರು ನಿನಗೋಸ್ಕರ ಎಲ್ಲವನ್ನು ಮಾಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಸೊ 10ನೇ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನವನ್ನು ಕೂಡ ನಾವು ಓದಿಕೊಳ್ಳೋಣ. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 13ನೇ ವಚನ. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 13ನೇ ವಚನ. ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ವಿಧಿ ನ್ಯಾಯಗಳನ್ನು ನೀನು ಕೈಗೊಳ್ಳುವುದಾದರೆ ನೀನು ಸಫಲವಾಗುವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಪಕ್ಕದಲ್ಲಿದ್ದವರಿಗೆ ಹೇಳಿ, ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ದೇವರು ನನಗೋಸ್ಕರ ಎಲ್ಲ ಮಾಡ್ತಾನೆ. ಈ ದೇವರ ವಾಕ್ಯಗಳನ್ನು ಎಂದಿಗೂ ನಾವೇನ್ ಮಾಡಬಾರ್ದು, ಮರೆಯಬಾರ್ದು. ಇದನ್ನ ಮಾಡ್ಲಿಕ್ಕೆ ನಾವ್ ಹೆಂಗಿರ್ಬೇಕು? ಧೈರ್ಯವಾಗಿರ್ಬೇಕು. ಇದೇ ನಮಗೆ ವಸ್ತ್ರ, ಇದೇ ನಮಗೆ ಆಯುಧ, ಇದೇ ನಮಗೆ ಉಗುರಾಣಿ, ಇದೇ ನಮಗೆ ಕೇಡ್ಯ. ಇದನ್ನ ಇಟ್ಟುಕೊಂಡೇ ನಾವೇನ್ ಮಾಡ್ಬೇಕು? ಎಲ್ಲವನ್ನು ಜಯಿಸುವಂತವರಾಗಿರ್ಬೇಕು. ಆಮೇಲೆ ಆದ ಕಾರಣ ದೇವರು ವಾಕ್ಯ ಹೇಳ್ತಾ ಇದೆ, ಧೈರ್ಯವಾಗಿರು, ಬಲವಾಗಿರು, ದೃಢವಾಗಿರು. ದೇವರು ನಿನಗೋಸ್ಕರ ಎಲ್ಲವನ್ನು ಮಾಡೇ ಮಾಡುವಂತವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಾಗಿ 11ನೇ ತಿಂಗಳು ದೇವರು ನಮಗೆ ಕೊಟ್ಟಂತ ವಾಗ್ದಾನವನ್ನು ನಾವು ಓದಿಕೊಳ್ಳೋಣ. 6ನೇ ಅಧ್ಯಾಯ 14ನೇ ವಚನ. ಎಬ್ರೆಯ ಪುಸ್ತಕ 6ನೇ ಅಧ್ಯಾಯ 14ನೇ ವಚನ. ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು. ಆಮೇಲೆ ಇದು ದೇವರು ಹೋದ ತಿಂಗಳು ನಮಗೆ ಕೊಟ್ಟಂತ ವಾಗ್ದಾನ. ನಾನು ನಿನ್ನ ಏನ್ ಮಾಡ್ತೀನಿ? ಆಶೀರ್ವದಿಸ್ತೀನಿ, ಹೆಚ್ಚಿಸ್ತೇನೆ. ಆಮೇನ್, ಆಮೇನ್. ನಿಜವಾಗ್ಲೂ ನಾವು ಆಮೇನ್ ಅಂತ ಹೇಳುವಾಗ ದೇವರು ನಮಗೋಸ್ಕರ ಏನ್ ಮಾಡ್ತಾನೆ? ದೊಡ್ಡ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಾವು ನಿಜವಾಗ್ಲೂ ದೇವರ ವಾಕ್ಯಕ್ಕೆ ನಾವೇನ್ ಮಾಡ್ಬೇಕು? ವಿಧೇಯರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನ ಏನ್ ಮಾಡ್ತಾನ್ರಿ? ಆಶೀರ್ವದಿಸ್ತಾನೆ, ಹೆಚ್ಚಿಸುವಂತವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಸೊ ಆದ ಕಾರಣ ಆಶೀರ್ವಾದ ಕೊಡುವವನು ಯಾರು? ಆಮೇಲೆ ಹೆಚ್ಚಿಸುವವನು ಯಾರು? ಹಲ್ಲೆಲೂಯಾ. ನಮ್ಮ ನಂಬಿಕೆ ಯಾರ ಮೇಲೆ ಇರಬೇಕು? ಆಮೇಲೆ ವಾಗ್ದಾನ ಸುಳ್ಳಾಗೋದಿಲ್ಲ. ವಾಗ್ದಾನ ಏನಾಗೋದಿಲ್ರಿ? ಸುಳ್ಳಾಗುವುದೇ ಇಲ್ಲ. ಅದೇ ರೀತಿಯಾಗಿ ಕೊನೆಯ ತಿಂಗಳಿನಲ್ಲಿ ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನ ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಚನ. ಯೋಬನ ಪುಸ್ತಕ 42ನೇ ಅಧ್ಯಾಯ 2ನೇ ವಚನ. ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಎಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಾದದಿಲ್ಲ ಅಂತಲೂ ತಿಳಿದುಕೊಂಡೇ ಇದ್ದೇನೆ. ಇದು ಈ ತಿಂಗಳು, ಕೊನೆಯ ತಿಂಗಳು ದೇವರು ನಮಗೆ ಕೊಟ್ಟಂತ ವಾಗ್ದಾನ. ದೇವರು ನನಗೋಸ್ಕರ ಎಲ್ಲವನ್ನು ಏನ್ ಮಾಡ್ತಾನ್ರಿ? ಮಾಡ್ತಾನೆ. ಪಕ್ಕದಲ್ಲಿ ನೋಡಿ ಹೇಳಿ, ದೇವರು ನನಗಾಗಿ ಎಲ್ಲ ಮಾಡ್ತಾನೆ. ಸಕಲವನ್ನು ದೇವರು ನನಗೋಸ್ಕರ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಸಂಕಲ್ಪಗಳು ಎಂದಿಗೆ ಏನಾಗೋದಿಲ್ರಿ? ವ್ಯರ್ಥವಾಗುವುದೇ ಇಲ್ಲ. ಆಮೇಲೆ ಎಂದಿಗೆ ದೇವರ ಸಂಕಲ್ಪ ಏನಾಗೋದಿಲ್ಲ? ವ್ಯರ್ಥವಾಗುವುದೇ ಇಲ್ಲ. ದೇವರು ನನಗೋಸ್ಕರ ಎಲ್ಲ ಮಾಡಿ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಈ ನಂಬಿಕೆ, ಈ ಧೈರ್ಯ, ಈ ವಿಶ್ವಾಸವು ನಮ್ಮಲ್ಲಿ ಇದ್ದುಕೊಂಡು ಮುಂದಿನ ವರ್ಷ ಒಳಗೆ ಹೋಗೋಣ. ಆಮೇಲೆ ಈ ವರ್ಷವೆಲ್ಲ ಈ ವಾಗ್ದಾನ ನಮ್ಮನ್ನ ಏನ್ ಮಾಡಿದೆ? ಬಲಪಡಿಸಿದೆ. ಮುಂದಿನ ವರ್ಷದೊಳಗೆ ಇದೇ ನಂಬಿಕೆಯಲ್ಲಿ ನಾವೇನ್ ಮಾಡೋಣ? ಮುಂದೆ ಹೋಗೋಣ. ದೇವರ ವಾಕ್ಯಗಳು ನಮಗೆ ಏನು ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆ ಮಾಡೋಣ. ಕಣ್ಣನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಕೇಳಿದ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯದ ಆಧಾರದ ಮೇರೆಗೆ ನಮ್ಮನ್ನು ತುಂಬಿಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ಆಶೀರ್ವದಿಸು. ಇನ್ನೂ ಬಲವಾದ ರೀತಿಯಲ್ಲಿ ಕರ್ತನೆ ನಮ್ಮನ್ನು ಮಹಿಮೆಪಡಿಸು. ಕರ್ತನೆ ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರ ಮಾಡುವಂಥ ದೇವರು. ನೀನು ಮಾಡುತ್ತಾ ಇದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಿದ ಒಂದೊಂದು ವಾಗ್ದಾನಗಳು ಈ ವರ್ಷವೆಲ್ಲ ನಮಗೆ ಕೊಟ್ಟಿದೆ. ಆ ಒಂದೊಂದು ವಾಗ್ದಾನಗಳನ್ನು ಕೂಡ ನನ್ನ ಜೀವಿತದಲ್ಲಿ ನೆರವೇರಿಸಿ, ನಮ್ಮನ್ನು ತುಂಬಿಸಿ, ಬಲಪಡಿಸಿ. 2024 ಉನ್ನತವಾದ ರೀತಿಯಲ್ಲಿ ನಡೆಸಿದಿರಿ. ಅದೇ ರೀತಿಯಾಗಿ 25ರಲ್ಲಿ ನಾವು ಒಳಗೆ ಹೋಗುವಾಗಲೂ ನಿನ್ನ ಸಹಾಯದೊಂದಿಗೆ ಮುಂದೆ ನಡೆಯಲಿಕ್ಕೆ ನೀನು ಕೃಪೆ ಕೊಡಿಸುವ. ಕೇಳಿದ ವಾಗ್ದಾನಗಳನ್ನು ಆಶೀರ್ವದಿಸು. ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಮಾತ್ರ ಹೆಚ್ಚಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ. ನಮ್ಮ ಜೀವಗಳು ಸ್ವರ್ಗೀಯ ತಂದೆಯಾದ
ದೇವರೇ. ಆಮೆನ್. ಆಮೇಲೆ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಪ್ರೈಸ್